ಅಲ್ಲ, ಅವ್ರು ಹೇಳಿ, ಅವ್ರು ಮಾಡಿದ್ರೆ ನಮ್ ಕೊಡ್ಲಿ. ಸರಿ, ಲಿಸ್ಟ್. ಪ್ರಜ್ವಲ್ ರೇವಣ್ಣ ಪ್ರಕರಣ ಅರೆಸ್ಟ್ ನೋಡಿ, ಈಗಾಗ್ಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಅದು ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲ್ ಇಂದ ಇಶ್ಯೂ ಆಗೋದು. ಯಾವ ದೇಶದಲ್ಲಿ ಅವ್ರು ಇದ್ದಾರೆ ಅನ್ನೋದನ್ನ ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ. ಅವ್ರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವ್ದನ್ನು ಹೇಳಿಲ್ಲ ಅಫಿಷಿಯಲ್ ಆಗಿ. ಸುಮ್ಮನೆ ಅವ್ರು ಅನ್ಅಫಿಷಿಯಲ್ ಆಗಿ ಅಲ್ಲಿದ್ದಂತೆ ಇಲ್ಲಿದ್ದಂತೆ ಲಂಡನ್ಗೆ ಹೋದ, ಅಮೆರಿಕಾಗೆ ಹೋದ, ಈ ಕಡೆ ಹೋದ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ, ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟಿಸ್ಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಒಂದ್ ಸ್ಟೆಪ್, ಯಾಕಂದ್ರೆ 2-3 ನೋಟಿಸ್ ಕೊಟ್ಟಿದ್ವಿ, ಅವರು ಬರಕ್ಕಾಗೋದಿಲ್ಲ, ಬಂದಿಲ್ಲ. ಆದ್ರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಅವರ ಪಾಸ್ಪೋರ್ಟ್ ಇದೆ, ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿದ್ದಾರೆ, ವೈಟ್ ಪಾಸ್ಪೋರ್ಟ್, ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕಾಗದ ಬರೆದಿದ್ದಾರೆ. ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್, ನಾವು ಇಲಾಖೆ ವತಿಯಿಂದ ಅಫಿಷಿಯಲ್ ಆಗಿ ನಾವು ವಾರಂಟ್ ಕೇಳಿದ್ವಿ. ಈಗ ವಾರಂಟ್ ಕೋರ್ಟ್ ಇಂದ ಕೊಟ್ಟಿದ್ದಾರೆ. ವಾರಂಟ್ ಅನ್ನ ಯಾರು ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ, ಅಧಿಕಾರಿಗಳಿದಾರಲ್ಲ ಡೆಲ್ಲಿಯಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅವರಿಗೆ ನಾವು ಬರೀತೀವಿ, ದೇರ್ ಇಸ್ ಅ ವಾರಂಟ್ ಆನ್ ಬಿಹಾಫ್ ಆಫ್ ಪ್ರಜ್ವಲ್ ರೇವಣ್ಣ, ಅವ್ರನ್ನ ನೀವು ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತ ಬರೀತೀವಿ. ದೇ ಆರ್ ಬೌಂಡ್ ಟು ಡೂ ಇಟ್ ಬಿಕಾಸ್ ದೇರ್ ಇಸ್ ಅ ವಾರಂಟ್, ಇಟ್ ಈಸ್ ಅಫಿಷಿಯಲ್. ನಾನು ರಾಜಕೀಯವಾಗಿ ಬರೆದ್ರು, ಸಿದ್ದರಾಮಯ್ಯವ್ರ ಕಾಗದ ಬರೆದ್ರು, ಪ್ರಧಾನಮಂತ್ರಿಗಳು ಮಾಡಲಿಲ್ಲ, ಅದು ಒಂದ್ ಪಾರ್ಟ್ ಬಿಡಿ. ಆದ್ರೆ ಅಫಿಷಿಯಲ್ ಆಗಿ ನಾವು ವಾರಂಟ್ ಇಶ್ಯೂ ಮಾಡಿದಾಗ ವಾರಂಟಿಗೆ ಬೆಲೆ ಕೊಡ್ಬೇಕು ಅವರು ಅಧಿಕಾರಿಗಳು. ಸೊ ಆಗ ಅವರು ಪಾಸ್ಪೋರ್ಟ್ ಅನ್ನ ಅವರು ಕ್ಯಾನ್ಸಲ್ ಮಾಡಿದ್ರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಅವರು ವಾಪಸ್ ಬರಲೇಬೇಕು. ಅಲ್ಲಿ ಯಾವ ದೇಶನೂ ಇಟ್ಕೊಳ್ಳಲ್ಲ, ವಿತೌಟ್ ಪ್ರಾಪರ್ ಪೇಪರ್ಸ್ ಅವ್ರು ಇಟ್ಕೊಳ್ಳೋದಿಲ್ಲ. ರೆಡ್ ಕಾರ್ನರ್ ಇದು ಮಾಡೋದಿಲ್ಲ. ಇಲ್ಲ, ಅದು ಬರಲೇಬೇಕಲ್ಲ. ಬಂದಾಗೆಲ್ಲ ಏರ್ಪೋರ್ಟ್ಗೆ ಈಗಾಗಲೇ ಸೆನ್ಸಿಟೈಸ್ ಮಾಡಿದ್ದಾರೆ. ಯಾವುದೇ ಏರ್ಪೋರ್ಟ್ ನಲ್ಲಿ, ಪೋರ್ಟ್ ನಲ್ಲಿ ಒಂದ್ ವೇಳೆ ಅವರು ಶಿಪ್ ಮೂಲಕ ಬಂದ್ರೆ ಅಂತ ಎಲ್ಲ ಕಡೆ ಸೆನ್ಸಿಟೈಸ್ ಮಾಡಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರನ್ನ ಸೆಕ್ಯೂರ್ ಮಾಡ್ತಾರೆ. ನಿಮ್ಮ ಸರ್ಕಾರ ದೇವೇಗೌಡರ ಕುಟುಂಬವನ್ನು ಮುಗಿಸಲ್ಪಟ್ಟಿದೆ ನೋಡಿ, ಇವೆಲ್ಲ ಸುಮ್ಮನೆ ಹೇಳಿಕೆಗಳಾಯ್ತು. ಯಾರು ಹೇಳಿದ್? ನೀವ್ ಹೇಳಿದ್ರಾ? ನೀವ್ ಹೇಳಿದ್ರ? ಹಂಗಂತ ಹೇಳಿಲ್ಲ ನೀವು. ನೀವು ಹೇಳ್ದಂಗೆ ಅನ್ಕೊಂಡೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.